ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಮುಹೂರ್ತ. ಉಪಮುಖ್ಯಮಂತ್ರಿ ಆಗ್ತಾರಾ ಸತೀಶ್ ಜಾರಕಿಹೊಳಿ? ತೀವ್ರ ಕುತೂಹಲ ಮೂಡಿಸಿದ ಸತೀಶ್ ಅಭಿಮಾನಿಗಳ ಪೋಸ್ಟ್. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ಆಗಸ್ಟ್ 9ರಂದು ಎಚ್ಡಿಕೆ ಚಾಲನೆ. ದೋಸ್ತಿ ಪಕ್ಷ ದೂರವಿಟ್ಟು ಪಾದಯಾತ್ರೆಗೆ ನಿರ್ಧಾರ. ನನಗಿನ್ನೂ 15 ವರ್ಷ ವಯಸ್ಸು, ಕ್ಷಮೆಗೆ ಅರ್ಹಳಲ್ಲ. ಪ್ರಚೋದನೆಗೆ ಒಳಗಾಗಿ ಕೆಟ್ಟ ಪದ ಬಳಕೆ ಮಾಡಿದ್ದೀನಿ. ಪ್ರಧಾನಿ ನಿಂದಿಸಿದ್ದ ಯುವತಿ ಕ್ಷಮೆಯಾಚನೆ. ಜೈಲಿನಿಂದ ಹೊರಬಂದ ವಿನಯ್ ಕುಲಕರ್ಣಿ. ಬೆಂಗಳೂರಿನಲ್ಲಿ ಕುಟುಂಬ ಸಮೇತ ಸಿಎಂ ಭೇಟಿ. ಮಂತ್ರಿಗಿರಿಗಾಗಿ ಮಾಜಿ ಸಚಿವನಿಂದ ಲಾಬಿ.